ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಗ ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ಬಡ್ಡಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆ, ಆದರೆ ಇದು ಜಾಸ್ತಿ ದಿನ ಇರೋದಿಲ್ಲ. ಕೆಲವೇ ದಿನಗಳಲ್ಲಿ ಡೌನ್ ಆಗ್ತಾ ಹೋಗೋ ಸಾಧ್ಯತೆ ಇದೆ. RBI ಬಡ್ಡಿ ದರವನ್ನು ವೆರಿ ಸೂನ್ ಕಮ್ಮಿ ಮಾಡೋ ಎಲ್ಲ ಸಾಧ್ಯತೆ ಇದೆ. ಅಮೆರಿಕದ ಫೆಡರಲ್ ಬ್ಯಾಂಕ್ ಸೆಪ್ಟೆಂಬರ್ನಲ್ಲಿ ತನ್ನ ರೇಟ್ ಕಟ್ ಸೈಕಲ್ ಅನ್ನ ಶುರು ಮಾಡುತ್ತೆ. ಅದ್ರ ಬಗ್ಗೆ ಫುಲ್ ಕ್ಲಾರಿಟಿ ಸಿಕ್ಕಿದೆ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರವನ್ನು ಕಮ್ಮಿ ಮಾಡಿದ್ರೆ RBI ಯಾಕೆ ಫಾಲೋ ಮಾಡಬೇಕು, ಇಂಡಿಯನ್ ಮಾರ್ಕೆಟ್ ಮೇಲೆ ಅದು ಯಾಕೆ ಪರಿಣಾಮ ಬೀರಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಗೊತ್ತಿರಬಹುದು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಇಡೀ ಜಗತ್ತಿನ ಫಿನಾನ್ಷಿಯಲ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರೋ ತಾಕತ್ತು ಅಮೆರಿಕದ ಫೆಡರಲ್ ಬ್ಯಾಂಕ್ ಇದೆ. ಸೊ ಸೆಪ್ಟೆಂಬರ್ ನಿಂದ ಅಮೆರಿಕದ ಫೆಡ್ ಶುರು ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದನ್ನ ನಮ್ಮ ಬ್ಯಾಂಕ್ RBI 1-2 ತಿಂಗಳ ಬಳಿಕ ಡೆಫಿನೆಟ್ಲಿ ಶುರು ಮಾಡೋ ಎಲ್ಲ ಸಾಧ್ಯತೆ ಇದೆ. ಪೂರಕ ವಾತಾವರಣ ಕೂಡ ಇದೆ. ಹಾಗಾಗಿ ಫಿಕ್ಸೆಡ್ ಡೆಪಾಸಿಟ್ ಮೇಲಿನ ಬಡ್ಡಿ ದರಗಳು ಈಗೇನು ಅಪ್ ಟು 9% ತನಕ ಇದೆ, ಅದೆಲ್ಲ ಡೌನ್ ಆಗ್ತಾ ಹೋಗುತ್ತೆ ಮುಂದೆ ಹೋಗ್ತಾ. ಹಾಗಾಗಿ ಯಾರಿಗೆಲ್ಲ FD ಮಾಡ್ಕೋಬೇಕು, FD ಇವಾಗಿನ ಹೈ ಇಂಟ್ರೆಸ್ಟ್ ರೇಟ್ ಅನ್ನ ಲಾಕ್ ಮಾಡ್ಕೋಬೇಕು ಅಂತ ಇದೆ, ಅವ್ರಿಗಿದು ರೈಟ್ ಟೈಮ್. ಈಗ ಮಿಸ್ ಮಾಡಿಕೊಂಡ್ರೆ ಹೆಚ್ಚು ಬಡ್ಡಿ ಸಿಗಲ್ಲ. ಸ್ನೇಹಿತರೆ, ಖುದ್ದು ಅಮೆರಿಕದ ಫೆಡರಲ್ ರಿಸರ್ವ್ನ ಚೇರ್ಪರ್ಸನ್ ಜೆರೋಮಿ ಪವಲ್ ಬಡ್ಡಿ ದರ ಕಡಿತದ ಬಗ್ಗೆ ಹಿಂಟ್ ಕೊಟ್ಟಾಗಿದೆ. ಇತ್ತೀಚೆಗೆ ಅಮೆರಿಕದಲ್ಲಿ ನಿರುದ್ಯೋಗ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸದ್ಯ ಅಮೆರಿಕ ಚುನಾವಣೆ ಕೂಡ ಹತ್ತಿರ ಇರೋದ್ರಿಂದ ಎಕಾನಮಿಯನ್ನ ಸ್ಟೆಬಿಲೈಸ್ ಮಾಡೋಕೆ, ಹಣದ ಹರಿವನ್ನ ಜಾಸ್ತಿ ಮಾಡೋಕೆ ಇಂಟ್ರೆಸ್ಟ್ ರೇಟ್ ಅನ್ನ ಕಟ್ ಮಾಡೋದು ಬಹುತೇಕ ಖಚಿತ. ಸೊ ಇಲ್ಲಿ ಭಾರತದ RBI ಹಾಗೂ ಜಗತ್ತಿನ ಇತರ ಸೆಂಟ್ರಲ್ ಬ್ಯಾಂಕ್ಗಳು, ಬೇರೆ ರಾಷ್ಟ್ರಗಳವರು ಕೂಡ ಫಾಲೋ ದ ಫೆಡ್ ಅನ್ನೋ ಫಾರ್ಮುಲಾವನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಅಮೆರಿಕ ಮಾತ್ರ ರೇಟ್ ಕಟ್ ಮಾಡಿದ್ರೆ ಹೂಡಿಕೆದಾರರು ಅಲ್ಲಿಂದ ಹಣ ತೆಗೆದು ಭಾರತದಂತಹ ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ಹಾಕ್ತಾರೆ. ಆಗ ಇಲ್ಲಿನ ಸ್ಟಾಕ್ಗಳ ಬೆಲೆ ಜಾಸ್ತಿಯಾಗಿ ರೂಪಾಯಿ ಬೆಲೆ ಜಾಸ್ತಿ ಆಗುತ್ತೆ. ರೂಪಾಯಿ ಬೆಲೆ ಇಂಪ್ರೂವ್ ಆದ್ರೆ ಭಾರತದ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ. ಯಾಕಂದ್ರೆ ಕರೆನ್ಸಿ ವ್ಯಾಲ್ಯೂ ಹೆಚ್ಚಾದ್ರೆ ಭಾರತದಿಂದ ನಾವು ಹೊರಗೆ ಮಾಡೋ ಎಕ್ಸ್ಪೋರ್ಟ್ಸ್ ಎಲ್ಲ ತುಂಬಾ ಪೆಟ್ಟನ್ನ ತಿಂತವೆ. ಅದೇ ಕಾರಣಕ್ಕೆ ಚೀನಾ ತನ್ನ ಕರೆನ್ಸಿಯನ್ನ ಬೇಕು ಅಂತಾನೆ ಅಪಮೌಲ್ಯ ಮಾಡ್ಕೊಂಡಿದೆ ಅನ್ನೋದು ಇಡೀ ಜಗತ್ತು ಮಾಡ್ತಿರೋ ಟೀಕೆ. ಟ್ರಂಪ್ ಅವ್ರನ್ನ ಕರೆನ್ಸಿ ಮ್ಯಾನಿಪುಲೇಟರ್ ಅಂತ ಕರೀತಾರೆ ಚೀನಾವನ್ನ. ಇದೇ ಕಾರಣಕ್ಕೆ ಫೆಡರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ ತಕ್ಷಣ RBI ಸೇರಿ ಬೇರೆ ರಾಷ್ಟ್ರಗಳ ಫೆಡರಲ್ ಬ್ಯಾಂಕ್ಗಳು ಕೂಡ ಅದನ್ನ ಫಾಲೋ ಮಾಡ್ತಾ ಬರೋದು ಮುಂಚಿನಿಂದಲೂ ನಡ್ಕೊಂಡ್ ಬಂದಿರೋ ಟ್ರೆಂಡ್. ಜೊತೆಗೆ RBI ಗವರ್ನರ್ ಶಕ್ತಿಕಾಂತ ದಾಸ್ ಕೂಡ ನಾವು ಲೋಕಲ್ ವೆದರ್ ನೋಡಿಕೊಂಡು, ಪಿಚ್ ಕಂಡೀಷನ್ ನೋಡಿಕೊಂಡು ಆಟ ಆಡ್ತೀವಿ ಅನ್ನೋದ್ರ ಮೂಲಕ ಬಡ್ಡಿ ದರ ಬದಲಾವಣೆ ಸಾಧ್ಯತೆ ಬಗ್ಗೆ ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಅವ್ರು ನಾವು ಅಮೆರಿಕದ ಫೆಡ್ ಅನ್ನ ಫಾಲೋ ಮಾಡಲೇಬೇಕು ಅಂತಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಸದ್ಯದ ವಾತಾವರಣ ನೋಡ್ತಾ ಇದ್ರೆ ನಮ್ಮಲ್ಲೂ ರೇಟ್ ಕಟ್ನ ಸಾಧ್ಯತೆ ಜಾಸ್ತಿ ಇದೆ. ಅದರ ಅರ್ಥ ಏನು ಅಂದ್ರೆ ಈಗಿರೋ FD ಇಂಟ್ರೆಸ್ಟ್ ರೇಟ್ ಇದೆಯಲ್ಲ, ಇದೇ ಪೀಕ್ ಹೋಗ್ತಾ ಇನ್ನು ಡೌನ್ ಆಗ್ತಾ ಹೋಗುತ್ತೆ. 1-2% ವರೆಗೂ ಮುಂದಿನ 1-1.5 ವರ್ಷದಲ್ಲಿ ಡೌನ್ ಆಗಬಹುದು ಅನ್ನೋ ವಾತಾವರಣ ಇದೆ. ಹಾಗಾಗಿ FD ಬುಕ್ ಮಾಡ್ಕೊಳ್ಳೋಕೆ, ಹೈ ಇಂಟ್ರೆಸ್ಟ್ ರೇಟ್ ಅನ್ನ ಲಾಕ್ ಮಾಡ್ಕೊಳ್ಳೋಕೆ ಇದು ಬೆಸ್ಟ್ ಟೈಮ್. 9.1% ವರೆಗೆ ಬಡ್ಡಿ, ಮನೆಯಲ್ಲೇ ಕೂತು FD ಅಕೌಂಟ್ ಓಪನ್, ಬ್ಯಾಂಕ್ ನಿಂದಲೇ ನೇರವಾಗಿ FD ಸರ್ಟಿಫಿಕೇಟ್, ಇನ್ಸ್ಟೆಂಟ್ ವಿಡ್ರಾ ಮಾಡ್ಕೊಳ್ಳೋ ಆಪ್ಷನ್. ಸ್ನೇಹಿತರೆ, ಸ್ಟೇಬಲ್ ಮನಿ ಫಿಕ್ಸೆಡ್ ಡೆಪಾಸಿಟ್ಸ್ ಅಥವಾ FDಗಳ ಮೇಲೆ ಹೂಡಿಕೆ ಮಾಡೋಕೆ ಒಂದು ಸುರಕ್ಷಿತವಾದ ಪ್ಲಾಟ್ಫಾರ್ಮ್. ರೆಗ್ಯುಲರ್ ಬ್ಯಾಂಕ್ FDಗಳಲ್ಲಿ 6-7% ಸಿಗಬಹುದು. ಸಾಮಾನ್ಯವಾಗಿ SBI, ಆಕ್ಸಿಸ್, HDFC, ICICI ಎಷ್ಟು ಕೊಡ್ತಾರೆ? 6, 7, 7.1 ಈ ರೀತಿ FD ಮೇಲೆ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಸ್ಟೇಬಲ್ ಮನಿಯಲ್ಲಿ 9.10% ವರೆಗೂ ಇಂಟ್ರೆಸ್ಟ್ ಕೊಡೋ ಬ್ಯಾಂಕ್ಗಳಿವೆ. ಸ್ನೇಹಿತರೆ, ಇದು ಕೇವಲ ಅಲ್ಲ, ಇದು 2-3% ಡಿಫರೆಂಟ್. FDಗಳು ಲಾಂಗ್ ರನ್ ನಲ್ಲಿ 25-30% ಹೆಚ್ಚು ಇಂಟ್ರೆಸ್ಟ್ ಇನ್ಕಮ್ ಜನರೇಟ್ ಮಾಡೋ ಸಾಧ್ಯತೆ ಇರುತ್ತೆ ಇದೇ 2-3% ಇಂದ. ಸ್ಟೇಬಲ್ ಮನಿ ಆಪ್ ನಲ್ಲಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ಗಳ ಮೂಲಕ FD ಬುಕ್ ಮಾಡಿದ್ರೆ ನಿಮ್ಮ ಹಣ ನೇರವಾಗಿ ಈ ಬ್ಯಾಂಕ್ಗಳಿಗೆ ಹೋಗುತ್ತೆ. ನಿಮಗೆ FD ಕೊಡುವಂತ ಬ್ಯಾಂಕ್ಗಳಿಗೆ ಹೋಗುತ್ತೆ. ಬ್ಯಾಂಕ್ನ ಅಧಿಕಾರಿಗಳೇ ನಿಮ್ಮ ವಿಡಿಯೋ KYC, ಆನ್ಲೈನ್ KYC ಅನ್ನ ಮಾಡ್ಕೊಳ್ತಾರೆ. ಜೊತೆಗೆ ಅವರೇ FD ಸರ್ಟಿಫಿಕೇಟ್ ಅನ್ನ ಕೂಡ ನಿಮಗೆ ಇಶ್ಯೂ ಮಾಡ್ತಾರೆ. ನೇರವಾಗಿ ಬ್ಯಾಂಕ್ ನಿಂದಲೇ ನಿಮ್ಮ FD ಬುಕ್ ಆಗಿರೋ ಮೆಸೇಜ್ ಹಾಗೂ ಇಮೇಲ್ ನಿಮಗೆ ಬರುತ್ತೆ. ಸ್ಟೇಬಲ್ ಮನಿ ಒಂದು ಪ್ಲಾಟ್ಫಾರ್ಮ್ ತರ ವರ್ಕ್ ಮಾಡುತ್ತೆ. ಅದರಲ್ಲಿ 10 ಬ್ಯಾಂಕ್ಗಳು ರಿಜಿಸ್ಟರ್ ಆಗಿವೆ. ತಮ್ಮ ಫಿಕ್ಸೆಡ್ ಡೆಪಾಸಿಟ್ ಪ್ರಾಡಕ್ಟ್ಸ್ ಅನ್ನ ಅಲ್ಲಿ ಆಫರ್ ಮಾಡ್ತಾ ಇವೆ. ಜೊತೆಗೆ DICGC ಮೂಲಕ ಇನ್ಶೂರೆನ್ಸ್ ಕೂಡ ಇರುತ್ತೆ. ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ ನಲ್ಲಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ಗಳಲ್ಲಿ ನೀವು FD ಬುಕ್ ಮಾಡಿದಾಗ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿದಾಗ ಅಪ್ ಟು 5 ಲಕ್ಷ ರೂಪಾಯಿವರೆಗಿನ FDಗಳಿಗೆ RBI ನ ಇನ್ಶೂರೆನ್ಸ್ ಗ್ಯಾರಂಟಿ ಇರುತ್ತೆ. ಇಲ್ಲಿ ಬ್ಯಾಂಕುಗಳು, ಸ್ಮಾಲ್ ಫಿನಾನ್ಸ್ ಬ್ಯಾಂಕುಗಳು ಇವೆ ಸ್ಟೇಬಲ್ ಮನಿಯಲ್ಲಿ. ಹಾಗೆ NBFCಗಳು, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಕೂಡ ಇವೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ಇವೆ. ಆದರೆ RBI ನ ಇನ್ಶೂರೆನ್ಸ್ ಇರೋದು ನಿಮ್ಮ ಗಮನಕ್ಕಿರಲಿ ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮತ್ತು ಬ್ಯಾಂಕ್ಗಳಿಗೆ ಮಾತ್ರ. ಈ NBFCಗಳಿದಾವಲ್ಲ, ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, ಅದಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ.
ಅದಕ್ಕೆ ನೀವು ಬಜಾಜ್ ಫಿನಾನ್ಸ್ ಮತ್ತು ಶ್ರೀರಾಮ್ ಫಿನಾನ್ಸ್ನ ಕ್ರೆಡಿಟ್ ರೇಟಿಂಗನ್ನು ಕ್ರಿಸಾಲ್ ಥರದೆಲ್ಲ ರೇಟಿಂಗ್ ಏಜೆನ್ಸಿಗಳು ಕೊಟ್ಟಿರೋ ರೇಟಿಂಗ್ ನೋಡಿಕೊಂಡು ಅವರ ಸಾಲದ ಕ್ವಾಲಿಟಿ ನೋಡಿಕೊಂಡು ನೀವು ಅಲ್ಲಿ ಡೆಪಾಸಿಟ್ ಮಾಡ್ಬೋದು. ಇಲ್ಲ ನನಗೆ ಇನ್ಶೂರೆನ್ಸ್ ಬೇಕೇ ಬೇಕು ಅಂದರೆ ಸ್ಟೇಬಲ್ ಮನಿ ಪ್ಲಾಟ್ಫಾರ್ಮ್ನಲ್ಲಿ ರಿಜಿಸ್ಟರ್ ಆಗಿರೋ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಮತ್ತು ಬ್ಯಾಂಕ್ಗಳೆಲ್ಲ ಇದಾವಲ್ಲ ಅವುಗಳಲ್ಲೇ ನೀವು FD ಬುಕ್ ಮಾಡ್ಕೋಬಹುದು. ಯಾಕಂದರೆ 5 ಲಕ್ಷ ರೂಪಾಯಿವರೆಗಿನ ನಿಮ್ಮ ಡೆಪಾಸಿಟ್ಗೆ RBIನ ಇನ್ಶೂರೆನ್ಸ್ನ ಗ್ಯಾರಂಟಿ ಇರುತ್ತೆ. ಜೊತೆಗೆ ಇಲ್ಲಿ ದೊಡ್ಡ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು 20 ಲಕ್ಷ ರೂಪಾಯಿ FD ಹಾಕಿಡಬೇಕು ಅಂತ ಅನ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ನೀವು ಈ ಇನ್ಶೂರೆನ್ಸ್ ಬೆನಿಫಿಟ್ ಪಡಿಬೇಕು ಅಂತ ಹೇಳಿದ್ರೆ ಹೊರಗಾದ್ರೆ ಏನು ಮಾಡಬೇಕು, 4 ಬೇರೆ ಬೇರೆ ಬ್ಯಾಂಕಿಗೆ ಹೋಗಿ FD ಕ್ರಿಯೇಟ್ ಮಾಡಿ ಇಡಬೇಕಾಗತ್ತೆ. ಅಷ್ಟು ಓಡಾಟ, ಅಷ್ಟು ಪೇಪರ್ ವರ್ಕ್ ಎಲ್ಲ ಇರುತ್ತೆ. ಆದರೆ ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಹೋಗಿ ನೀವು ಯಾವ ಬ್ಯಾಂಕ್ ಅಂತ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ 4 ಪ್ರತ್ಯೇಕ ಬ್ಯಾಂಕ್ಗಳಲ್ಲಿ ನೀವು 5 ಲಕ್ಷದ FDಗಳನ್ನು ಕ್ರಿಯೇಟ್ ಮಾಡಿ ಇಟ್ಕೋಬಹುದು. 15 ಲಕ್ಷ ರೂಪಾಯಿದ FD ಮಾಡಬೇಕು ಅಂತ ಇದ್ರೆ ನೀವು ಒಂದು ವೇಳೆ ಸೀದಾ ಈ ಆ್ಯಪ್ಗೆ ಹೋಗಿ ಅಲ್ಲಿರೋ 3 ಪ್ರತ್ಯೇಕ ಬ್ಯಾಂಕ್ಗಳಲ್ಲಿ 5 ಲಕ್ಷ ರೂಪಾಯಿನ FD ಮಾಡಿಡ್ಬೋದು. ಆಗ ಆ 3ಕ್ಕೂ RBIನ ಪ್ರತ್ಯೇಕ ಇನ್ಶೂರೆನ್ಸ್ ಗ್ಯಾರಂಟಿ ಸಿಗುತ್ತೆ, ಆ ದುಡ್ಡಿಗೆ ಸೇಫ್ಟಿ ಸಿಗುತ್ತೆ. ಇದು ಸ್ಟೇಬಲ್ ಮನಿಯಲ್ಲಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ಗಳಲ್ಲಿ FD ಮಾಡೋ ಕಥೆ ಆಯಿತು. ಅಲ್ಲಿ ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್ ನಂತಹ NBFCಗಳು ಇವೆ, ಆಗ್ಲೇ ಹೇಳಿದ ಹಾಗೆ. ಇವುಗಳ FDಗಳಿಗೂ 8 ರಿಂದ 9% ವರೆಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಆದರೆ ಇನ್ಶೂರೆನ್ಸ್ ಇಲ್ಲದೆ ಇರೋದ್ರಿಂದ ಇವುಗಳ ರೇಟಿಂಗ್ ನೀವು ಚೆಕ್ ಮಾಡ್ಬೋದು. ಕ್ರಿಸಿಲ್, ಮೋಡೀಸ್, ಬ್ರಿಕ್ ವರ್ಕ್ ಮುಂತಾದ ಸಂಸ್ಥೆಗಳ ರೇಟಿಂಗ್ ನೋಡಿ ಅಲ್ಲೂ ಕೂಡ FD ಇಡಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ನೇಹಿತರೆ, ಈ ಪ್ಲಾಟ್ಫಾರ್ಮ್ನಲ್ಲಿ ಹೋಗಿ ನೀವು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ FD ಮಾಡೋಕೆ ಹೊಸದಾಗಿ ಮತ್ತೆ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅಲ್ಲದೆ 200ಕ್ಕೂ ಅಧಿಕ ಬ್ಯಾಂಕ್ಗಳ FD ರೇಟನ್ನು ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಕಂಪೇರ್ ಮಾಡಬಹುದು, ಚೆಕ್ ಮಾಡಬಹುದು. 10 ವೆಬ್ಸೈಟ್ ಅಥವಾ ಬ್ಯಾಂಕ್ಗಳಿಗೆ ವಿಸಿಟ್ ಮಾಡೋದು ಕೂಡ ತಪ್ಪತ್ತೆ. ಮುಖ್ಯವಾಗಿ ಇನ್ಸ್ಟೆಂಟ್ ಆಗಿ ಹಣವನ್ನು 10 ಸೆಕೆಂಡ್ಗಳಲ್ಲೇ ವಿಡ್ರಾ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇರುತ್ತೆ. ಡೈರೆಕ್ಟ್ ಆಗಿ FD ಅಕೌಂಟ್ನಿಂದ ಹಣ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈ ಇದೆ, ಈಕ್ವಿಟಿ ತುಂಬಾ ಕಾಸ್ಟ್ಲಿ ಆಗಿದೆ, ಒಂದಷ್ಟು ನಾನು ಡೈವರ್ಸಿಫೈ ಮಾಡ್ತೀನಿ, ಸೇಫ್ ಆಗಿ FD ತರದ ಫಿಕ್ಸ್ಡ್ ಇನ್ಸ್ಟ್ರೂಮೆಂಟ್ ಇನ್ಕಮ್ ಅಲ್ಲೂ ಕೂಡ ಸ್ವಲ್ಪ ಡೈವರ್ಸಿಫೈ ಮಾಡಿ ಇಡ್ತೀನಿ ಅನ್ನೋರಿಗೆ ಇದು ರೈಟ್ ಟೈಮ್. ಯಾಕಂದ್ರೆ FD ಇಂಟ್ರೆಸ್ಟ್ ರೇಟ್ ಹೋಗ್ತಾ ಹೋಗ್ತಾ ಡೌನ್ ಆಗೋದು ಗ್ಯಾರಂಟಿ. ಹಾಗಾಗಿ ಹೈಯರ್ ಇಂಟ್ರೆಸ್ಟ್ ರೇಟನ್ನು ಬುಕ್ ಮಾಡ್ಕೊಳ್ಳಿಕ್ಕೆ ಇದು ಸದಾವಕಾಶ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಇದೆಲ್ಲವನ್ನ ಕೂಡ ಚೆಕ್ ಮಾಡ್ಬೋದು. ನಿಮ್ಮ FDಯನ್ನು ಕೂಡ ಬುಕ್ ಮಾಡ್ಕೋಬಹುದು. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಇರುತ್ತೆ ಲಿಂಕ್. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ಎರಡೂ ಕಡೆ ಕೂಡ ಇದರ ಲಿಂಕ್ ಇರುತ್ತೆ. FDಯಲ್ಲಿ ಹೂಡಿಕೆ ಯಾಕೆ ಇಂಪಾರ್ಟೆಂಟ್? ಸ್ನೇಹಿತರೆ, FD ಭಾರತೀಯರ ಫೇವರೆಟ್ ಹೂಡಿಕೆ ಇನ್ಸ್ಟ್ರೂಮೆಂಟ್, ಅತ್ಯಂತ ಸೇಫೆಸ್ಟ್ ಹೂಡಿಕೆ ಇನ್ಸ್ಟ್ರೂಮೆಂಟ್ ಅಂತ ಹೆಸರು ಮಾಡಿದೆ. ಮೊದಲೆಲ್ಲ ವಯಸ್ಸಾದವರ ಫೇವರೆಟ್ ಹೂಡಿಕೆ ವಿಧಾನ ಆಗಿತ್ತು. ಆದರೆ ಇತ್ತೀಚೆಗೆ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡಬೇಕು ಅನ್ನೋ ಯುವಕರು, ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಇನ್ಕಮ್ ಗಳಿಸಿ ಒಂದಷ್ಟು ಹಣವನ್ನು ಸೇಫರ್ ಫಂಡ್ಗೆ ಪ್ರಾಫಿಟ್ ಬುಕ್ ಮಾಡಿ ಮೂವ್ ಮಾಡಿ ಇಟ್ಕೋಬೇಕು, ಇನ್ಕಮ್ ಅನ್ನ, ತಮ್ಮ ವೆಲ್ತ್ ಅನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋರು, ಲಾಂಗ್ ಟರ್ಮ್ ಹೂಡಿಕೆ ಮಾಡೋರು ಒಂದಷ್ಟು FDಗಳಲ್ಲೂ ಕೂಡ ದುಡ್ಡಿಡೋಕೆ ಬಯಸ್ತಾ ಇದ್ದಾರೆ. ಸದ್ಯ ಕ್ಯಾಪಿಟಲ್ ಗೇನ್ಸ್ಗೆ ಅಂದರೆ ಸ್ಟಾಕ್ ಮಾರ್ಕೆಟ್ ಆದಾಯಕ್ಕೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ಭಾರತದಲ್ಲಿ ಮತ್ತೆ ಈ ಹೈ ಇಂಟ್ರೆಸ್ಟ್ ರೇಟ್ ಇರೋ FDಗಳು ಡೌನ್ ಆಗೋಕ್ಕಿಂತ ಮುಂಚೆ ಬೇಗ ಬುಕ್ ಮಾಡ್ಕೊಳ್ಳೋಣ ಅಂತ ಜನ ಬುಕ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಲಕ್ಷಾಂತರ ಜನ ತಮ್ಮ ದುಡ್ಡನ್ನ, ಸ್ಯಾಲರಿ ಬಂದಿದ್ದೆಲ್ಲ ವರ್ಷಾನುಗಟ್ಲೆ ಈ ಉಳಿತಾಯ ಖಾತೆಯಲ್ಲಿ ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಕೊಂಡಿರ್ತಾರೆ. ಇಂಟ್ರೆಸ್ಟ್ ಕೂಡ ಸಿಗಲ್ಲ ಜಾಸ್ತಿ, 3-3.5% ಕೊಡ್ತಾರೆ ಅಷ್ಟೇ. ಬಂದ ಸಂಬಳ ಹಾಗೆ ಬಿದ್ದಿರುತ್ತೆ ತುಂಬಾ ಜನದ್ದು. ಅಂಥವ್ರು ಈ FDಗಳನ್ನ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. FDಯಲ್ಲಿ ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ, ಹಣದುಬ್ಬರ ಬೀಟ್ ಮಾಡಿ ಫಂಡ್ ಗ್ರೋ ಆಗ್ತಾ ಇರುತ್ತೆ. RBIನ ಅಫಿಷಿಯಲ್ ಹಣದುಬ್ಬರ ರೇಟ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಬೆಟರ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡ್ತಿರುತ್ತೆ. ಸೊ ಈಗಂತೂ ಈ ಸ್ಟೇಬಲ್ ಮನಿ ಅಂತಹ ಪ್ಲಾಟ್ಫಾರ್ಮ್ಗಳು FD ಬುಕ್ಕಿಂಗ್ ಅನ್ನ ಎಷ್ಟು ಈಸಿ ಮಾಡಿವೆ. 9.10% ನಷ್ಟು ಇಂಟ್ರೆಸ್ಟ್ ಕೊಡೋ FDಗಳು ಕೂಡ ಇಲ್ಲಿ ಲಭ್ಯ ಇವೆ. ಸೊ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ FDಯನ್ನು ಬುಕ್ ಮಾಡ್ಬೋದು. ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಎರಡೂ ಕಡೆ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವೆಲ್ಲ ಚೆಕ್ ಮಾಡ್ಬೋದು. ಆಸಕ್ತರು FDಗಳನ್ನು ಬುಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.